ನೂರಾರು ಎಕರೆ ಜಮೀನನ್ನು ಅದು ಒಂದು RSS ಮೂಲದ ಸಂಸ್ಥೆಗೆ ಕೊಟ್ಟಿದ್ದೀರಿ ಅನ್ನೋ. ವೆಲ್ಕಮ್ ಬ್ಯಾಕ್. ಮದುವೆ ಆರತಕ್ಷತೆ ನಡೀತಾ ಇತ್ತು. ಮಧುಮಗಳು ಕುಸಿದು ಬಿದ್ರು. ನೋಡಿದ್ರೆ ಬ್ರೈನ್ ಡೆಡ್ ಆಗಿದ್ದ ಮಧುಮಗಳ ಅಂಗಾಂಗವನ್ನ ತದನಂತರ ಕುಟುಂಬಸ್ಥರು ದಾನ ಮಾಡಿದ್ದಾರೆ. 26 ವರ್ಷದ ಚೈತ್ರ ಅಂಗಾಂಗ ದಾನ ಮಾಡಿದ್ರು ಪೋಷಕರು. ಬ್ರೇಕಿಂಗ್ ನ್ಯೂಸ್. ಇದು ನಡೆದದ್ದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೂಡಿಚೆರುವು ಗ್ರಾಮದ ಹೆಣ್ಮಗಳ ಕಥೆ ಇದು. ಚೈತ್ರ ಅಂತ ಅವರ ಹೆಸರು. 26 ವರ್ಷ. ಫೆಬ್ರವರಿ 6ನೇ ತಾರೀಕು ಆರತಕ್ಷತೆ ಸಂದರ್ಭ. ಎಲ್ಲರೂ ಸಂಭ್ರಮದ ವಾತಾವರಣ. ಸಡನ್ ಆಗಿ ಚೈತ್ರ ಕುಸಿದು ಬೀಳ್ತಾರೆ. ಆಮೇಲೆ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ. ನೋಡಿದ್ರೆ ಅವರ ಮೆದುಳು ಸತ್ತು ಹೋಗಿದೆ. ಬ್ರೈನ್ ಡೆಡ್. ಲಿಟರಲಿ ಬದುಕಿದ್ದು ಸತ್ತ ಹಾಗೆ ಬ್ರೈನ್ ಡೆಡ್ ಆದಾಗ ವೈದ್ಯರು ಘೋಷಣೆ ಮಾಡ್ತಾರೆ ಬ್ರೈನ್ ಡೆಡ್ ಆಗೋಗಿದೆ ಅಂತ. ಹಾಗಾಗಿ ಅವರ ಮನೆಯವರು ಆಕೆ ಅಂಗಾಂಗವನ್ನು ದಾನ ಮಾಡ್ತಾರೆ. ರಾಮಪ್ಪ ಹಾಗೂ ಅಕ್ಕೆಮ್ಮ ಅನ್ನೋರ ಒಬ್ಬಳೇ ಮಗಳು 26 ವರ್ಷದ ಚೈತ್ರ ಅಚಾನಕ್ಕ ಕುಸಿದು ಬೀಳ್ತಾರೆ. ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಪೋಷಕರು ಚೈತ್ರ ಅವರ ಅಂಗಾಂಗವನ್ನು ದಾನ ಮಾಡ್ತಾರೆ. ಇದ್ರ ಬಗ್ಗೆ ಸಚಿವ ಡಾಕ್ಟರ್ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಇವತ್ತು ಹುಟ್ಟೂರಲ್ಲಿ ಚೈತ್ರ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಮಡುಗಟ್ಟಿದ ನೀರವ ಮೌನ. ಇಷ್ಟೊತ್ತಿಗೆಲ್ಲ ಸಂಭ್ರಮಪಟ್ಟು ಮಗಳನ್ನ ಗಂಡನ ಮನೆಗೆ ಕಳಿಸ್ಕೊಟ್ಟು ಒಂದು ದೊಡ್ಡ ಸಂಭ್ರಮ ಇರಬೇಕಾದಂಥ ಕುಟುಂಬ ಅದು. ಆದರೆ ವಿಧಿ ಬೇರೆದೇ ಬರೆದ್ಬಿಟ್ಟಿತ್ತು. ಬೆಂಗಳೂರಿಂದ ಹುಟ್ಟೂರಿನಂಥ ಪಾರ್ಥಿವ ಶರೀರ ತಗೊಂಡು ಹೋಗ್ತಿದ್ದಾರೆ. 26 ವರ್ಷದ ಚೈತ್ರ ಅವರ ಕುಟುಂಬದವರಿಗೆ ಇಂದು ನೆನಪು ಮಾತ್ರ. ಆದರೆ ಯಾರಿಗೂ ಕಾಡಿರುವ ಪ್ರಶ್ನೆ ಮತ್ತು ಯಾರಿಗೂ ಉತ್ತರ ಸಿಗಲಾರದ ಪ್ರಶ್ನೆ, ಸಡನ್ನಾಗಿ ಕುಸಿದು ಬಿದ್ದಿರಲ್ಲ ಹೆಣ್ಣುಮಗಳು ಆರತಕ್ಷತೆಯಲ್ಲಿ. ಬ್ರೈನ್ ಡೆಡ್ ಹೇಗಾಗೋಕ್ಕೆ ಸಾಧ್ಯ? ಹೆಂಗಾಗೋಯ್ತಿದು? ಯಾವುದೋ ಆಕ್ಸಿಡೆಂಟಲ್ ಬ್ರೈನ್ ಡೆಡ್ ಆಗುತ್ತೆ, ಯಾವುದೋ ದೊಡ್ಡ ಕಾಯಿಲೆ ಇದ್ದಾಗ ಬ್ರೈನ್ ಡೆಡ್ ಆಗೋಗುತ್ತೆ, ಅಥವಾ ಇನ್ಯಾವುದೋ ಸ್ಟ್ರೋಕ್ ಆದಾಗ, ಮತ್ತೊಂದಾದಾಗ, ತೀವ್ರ ಥರದ ಅಟ್ಯಾಕ್ ಆದಾಗ, ಈ ಥರದ್ದೆಲ್ಲ ಇದ್ದಾಗ ಬ್ರೈನ್ ಡೆಡ್ ಕೇಳಿದ್ದೀವಿ. ಆದರೆ ಚೆನ್ನಾಗಿದ್ದ ಹೆಣ್ಣುಮಗಳು ಎಷ್ಟು ಲಕ್ಷಣವಾಗಿ ಫೋಟೋಶೂಟ್ ಮಾಡಿಸಿದ್ದಾರೆ, ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ. ಅದಾದ ತಕ್ಷಣ ಮದುವೆ ಆರತಕ್ಷತೆ, ಎಲ್ಲರೂ ಬಂದು ವಿಶ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮದುವೆ ಇನ್ವಿಟೇಷನ್ ಪ್ರಿಂಟು. ಎಲ್ಲ ಖುಷಿ ಸಂದರ್ಭದಲ್ಲಿ ಆರತಕ್ಷತೆಯ ಸ್ಟೇಜ್ನಲ್ಲಿ ಕುಸಿದು ಬಿದ್ದೋಗ್ಬಿಡ್ತಾರೆ. ಬಿದ್ದ ತಕ್ಷಣ ಅಯ್ಯೋ ಏನೋ ಆಯಿತು ಅಂತ ಅವ್ರು ಕರ್ಕೊಂಡು ಹೋಗ್ತಾರೆ ಅಷ್ಟೇ. ನಿಮ್ಯಾನ್ಸಲ್ಲಿ ನೋಡಿ ಇವರ ಮೆದುಳು ಸತ್ತು ಹೋಗಿದೆ ಅಂತ ಡಿಕ್ಲೇರ್ ಮಾಡ್ತಾರೆ. ಕೇವಲ 26 ವರ್ಷ ಚೈತ್ರ ಅವ್ರಿಗೆ. ಏನು ಅಂತ ಕೇಳೋಣ, ಏನಾಗಿದೆ ಅಂತ ಕೇಳೋಣ. ಅಫ್ಕೋರ್ಸ್ ಅವ್ರ ಮನೆಯಲ್ಲಿ ದುಃಖ ಇದೆ, ನಿಜ. ನಮ್ಮ ಜೊತೆ ಚೈತ್ರ ಅವರ ಚಿಕ್ಕಪ್ಪ ಅಂದರೆ ಅವರ ತಂದೆ, ಅವರ ತಮ್ಮ ನಾಗರಾಜ್ ಅವರಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನಾಗಿತ್ತು? ನನಗೂ ಆಶ್ಚರ್ಯ ಆಗ್ತಾ ಇದೆ ನಾಗರಾಜ್ ಅವರೇ, ಏನಾಯ್ತು? ಏನು ಇಲ್ಲ ಸರ್, ಮದುವೆ ಇತ್ತು. ಮದುವೆಯಲ್ಲಿ ನಿಂತ್ಕೊಂಡು ರಿಸೆಪ್ಷನ್ ಮಾಡ್ತಾ ಇದ್ರು. ಎಲ್ರು ಬಂದು ವಿಶ್ ಮಾಡ್ತಿದ್ರು. ಎಲ್ರು ಖುಷಿಯಿಂದ ಇದು ಮಾಡ್ತಾ ಇದ್ರು. ಆವಾಗ ಇವ್ರಿಗೆ ಮತಿ ಸ್ವಲ್ಪ ಇದಾಯ್ತು. ಅಂದ್ರೆ ತಲೆ ತಿರುಗೋ ತರ ಆಯ್ತಾ? ಸ್ವಲ್ಪ ಪ್ರಜ್ಞೆ ಡೌನ್ ಆಯ್ತು. ಅದೇನೋ ಗಿಪಿ ಕಡಿಮೆ ಇದೆ ಅವ್ರಿಗೆ. ಅಂತ ಯಾವ್ದು ಪ್ರಾಬ್ಲಮ್ ಇಲ್ಲ ಸರ್ ಅವ್ರಿಗೆ. ಓಕೆ. ಸಡನ್ ಬಿದ್ದೋಗ್ಬಿಟ್ರು ಅವರು? ಬಿದ್ದೋದ್ರು. ತಕ್ಷಣ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಅಲ್ಲ, ಅಲ್ಲಿ ಏನಾದ್ರು ಮಾಡಿದ್ರ ಗಾಳಿ ಬೀಸೋದು? ಅಲ್ಲಿ ನಮ್ ಡಾಕ್ಟರ್ ಒಬ್ರು ಇದ್ರು, ವರಲಕ್ಷ್ಮಿ ಅಂತ. ಅವ್ರು ನೋಡಿದ್ರು, ಇಲ್ಲ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡ್ ಬನ್ನಿ, ಅಲ್ಲಿ ನೋಡೋಣ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಅವರು, ಇಲ್ಲ ನೀವು ಅರ್ಜೆಂಟ್ ಆಗಿ ನಿಮಾನ್ಸ್ ತಕೊಂಡೋಗಿ ಅಲ್ಲಿ ನೋಡ್ತಾರೆ, ಇಲ್ಲಿ ಮೈಂಡ್ ಇದಾಗಿದೆ ಅಂತ ಹೇಳಿದ್ರು. ಮತ್ತೆ ಕರ್ಕೊಂಡೋಗಿ ಅಲ್ಲಿ ICU ಇಟ್ಕೊಂಡಿದ್ದೀವಿ. ಅಲ್ಲಿ ಏನು ನಮ್ಗೆ ಅನುಕೂಲ ಆಗ್ಲಿಲ್ಲ ಸರ್. ಬಟ್ ಹೆಂಗೆ ಅಂದ್ರೆ ತುಂಬಾ ಆರಾಮಾಗಿದ್ರ? ಓಡಾಡ್ಕೊಂಡು ಚೆನ್ನಾಗಿದ್ರ ಚೈತ್ರ? ಚೆನ್ನಾಗಿ ಓಡಾಡ್ಕೊಂಡಿದ್ರಿ ಸರ್. ಯಾವ್ದು ಕಾಯಿಲೆ ಇರ್ಲಿಲ್ಲ ನಾಗರಾಜ್ ಅವರೇ? ಯಾವುದೇ ಕಾಯಿಲೆ ಇಲ್ಲ ಸರ್. BP, ಶುಗರ್ ಅಥವಾ ಅವಾಗ ಚಕ್ಕರ್ ಬರೋದು, ತಲೆ ತಿರುಗೋದು ಏನು ಇಲ್ಲ ಸರ್. ಅಂತದೇನು ಇಲ್ಲ. ಹುಷಾರಾಗಿದ್ಲು. MSc ಓದ್ತಾ ಇದ್ಲು. ಇನ್ನು ಓದ್ತಾ ಇದ್ರಾ? MSc ಕಂಪ್ಲೀಟ್ ಆಯ್ತು ಸರ್. ಓಕೆ. ಕೆಲಸಕ್ಕೆ ಹೋಗ್ತಾ ಇದ್ರಾ ಚೈತ್ರ ಅವರು? MSc ಓದಿ 1 ವರ್ಷ ಕಂಪ್ಲೀಟ್ ಆಗಿತ್ತು. ಕ್ಲಾಸ್ಗೆ ಹೋಗ್ತಾ ಇದ್ವು. ಯಾವ ಕಾಲೇಜು? ಬೈರೇಶ್ವರಿ ಸರ್. ಅಲ್ಲ, ಏನಾರು ಟೆನ್ಷನ್ ಆಗ್ತಿದೆ ನಂಗೆ ಅಂತನೋ, ಇತ್ತೀಚೆಗೆ ಏನೋ ಬೇಜಾರಾಗ್ತದೆ, ಆ ಥರದ್ದು ಏನಾರು ಇತ್ತ ಮನಸ್ಸಲ್ಲಿ? ಏನು ಇಲ್ಲ ಸರ್. ಮದುವೆಗೂ ಆರಾಮಾಗಿ ರೆಡಿ ಆದ್ರು? ಆರಾಮಾಗಿದ್ಲು. ಏನು ನೋಡಿದ್ರೆ ಏನೋ ಬೆಳಗ್ಗೆ ಏನೋ ನೀವು ತಲೆ ಸುತ್ತಾ ಇದೆ ಅಂತ ಹೇಳಿದ್ರಂತೆ. ಓಕೆ. ಅದಕ್ಕೆ ನೀವು ಸ್ನಾನ ಮಾಡಿದ್ದೀರಾ? ನೀವು ಅಂತದೇನು ಇಲ್ಲ ನಿಮ್ಗೆ. ಈಗ ಮದುವೆ ಆದ್ಮೇಲೆ ಆರತಕ್ಷತೆ ಇದ್ದದ್ದು, ಆರತಕ್ಷತೆ ಆದ್ಮೇಲೆ ಮದುವೆ ಇದ್ದದ್ದು?
ಇಲ್ಲ ಮದುವೆ ಇನ್ನೂ ಇಲ್ಲ ಸರ್, ನಾಳೆ ಮದುವೆ. ಹಿಂದಿನ ದಿನ ಆರ್ತಕ್ಷತೆ ಇದು. ಆರ್ತಕ್ಷತೆ ಹಿಂದಿನ ದಿನ ಸರ್. ತಾಳಿ ಕಟ್ಟಿರ್ಲಿಲ್ಲ ಇನ್ನೂ ಹಂಗಾರೆ? ತಾಳಿ ಕಟ್ಟಿರ್ಲಿಲ್ಲ ಸರ್. ಏನೋ ನಿಮ್ಮ ದುಃಖ ಭರಿಸೋ ಶಕ್ತಿ ಭಗವಂತ ನಿಮ್ಮ ಕುಟುಂಬದವ್ರಿಗೆ ಕೊಡ್ಲಿ. ಒಂದು ದೊಡ್ಡ ಆಘಾತ ಇಡೀ ಕುಟುಂಬದವ್ರಿಗೆ. ಅವ್ರ ಆತ್ಮಕ್ಕೆ ಸದ್ಗತಿ ಶಾಂತಿ ಸಿಗ್ಲಿ. ನಾಗರಾಜ್ ಅವರೇ, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತಾಡಿದ್ಕೆ. ನ್ಯೂಸ್ ಮುಂದುವರಿತು. ಒಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ.